ಮುಸ್ಲಿಂ ಬಾಂಧವ್ಯ ಗಟ್ಟಿಯಾಗಬೇಕು, ಸರ್ವಧರ್ಮಗಳ ಸಮ್ಮಿಲನವಾಗಬೇಕು, ಕೋಮುಗಲಭೆಗಳು, ದ್ವೇಷ, ಅಸೂಯೆ ದೂರವಾಗಬೇಕು ಎಂಬ ಅನ್ಯ ಧರ್ಮೀಯರ ಮಾತಿನಂತೆ ಚಳ್ಳಕೆರೆ ನಗರದಲ್ಲಿ ವಿಸ್ಮಯಕಾರಿ ಘಟನೆಯೊಂದು ಜರುಗಿದೆ. ಹೌದು, ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರಸ್ತೆ ಮಧ್ಯದಲ್ಲಿ ಕಂಬ ಹಾಕಿ ಚಪ್ಪರದಂತೆ ಇಸ್ಲಾಮಿಕ್ ಧರ್ಮದ ಯುವಕರು ತಮ್ಮ ಧರ್ಮೀಯ ಸಂಕೇತವಾದ ಧ್ವಜ ಹಾಗೂ ಬಟ್ಟೆಗಳನ್ನು ಕಟ್ಟಿ ಅಲಂಕರಿಸಿದ್ರು. ಅದೇ ಮಾರ್ಗವಾಗಿ ಹಿಂದೂ ಧರ್ಮೀಯರ ಗಣೇಶನ ಮೆರವಣಿಗೆಯನ್ನು ಕಂಡ ಮುಸ್ಲಿಂ ಯುವಕರು ತಕ್ಷಣವೇ ಎಚ್ಚೆತ್ತುಕೊಂಡು ಇಸ್ಲಾಮಿಕ್ ಧರ್ಮೀಯ ಧ್ವಜ ಹಾಗೂ ಕೆಲವು ಅಲಂಕಾರಿಕ ಬಟ್ಟೆಗಳನ್ನು ಗಣೇಶ ಮೆರವಣಿಗೆಗೆ ಅಡ್ಡಿಯಾಗದಂತೆ ಕಳಚಿ ಮೆರವಣಿಗೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೆರವಣಿಗೆ ಸಾಗಿದ ಬಳಿಕ ಮತ್ತೆ ಮುಸ್ಲಿಂ ಯುವಕರು ಬಿಚ್ಚಿದ ಬಾವುಟ, ಧ್ವಜ ಹಾಗೂ ಬಟ್ಟೆಯನ್ನ ಪುನಃ ಕಟ್ಟಿದ್ರು. ಇನ್ನು ಗಣೇಶನ ಮೆರವಣಿಗೆಯಲ್ಲಿ ಯುವಕರು ಹುಚ್ಚೆದ್ದು ಕುಣಿತರಾದರೂ ಯಾವುದೇ ಗಲಾಟೆಗಳು ಇಲ್ಲದೆ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ಮಾಡಿದ್ರು.